ಹಾಯ್ ಗೈಸ್, ವೆಲ್ಕಮ್ ಟು ಮೋನಿಕ್ರಿಶ್ ಕ್ರಿಯೇಷನ್ಸ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ. ಸೊ ಇವತ್ತಿನ ವೀಡಿಯೋಸ್ ಬಂದುಬಿಟ್ಟು ಉಷಾ 550 ಎಂಬ್ರಾಯ್ಡ್ರಿ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವರು ಕಮೆಂಟ್ಸಲ್ಲಿ ಜರಿ ವರ್ಕ್ ಹಾಕ್ಬೋದಾ, ಜರಿ ಥ್ರೆಡ್ ಮಾಡ್ಬೋದಾ ವರ್ಕ್ ಈ ಮಿಷಿನಲ್ಲಿ ಅಂತೇಳಿ ಕೇಳ್ತಿದ್ದಾರೆ. ಸೊ ಅದ್ರ ಬಗ್ಗೆ ಮತ್ತು ನಾನು ಯಾವೆಲ್ಲ ಎಂಬ್ರಾಯ್ಡ್ರಿ ವರ್ಕ್ ಡಿಸೈನ್ಸ್ ಹಾಕಿದ್ದೀನಿ ಮತ್ತು ಯಾವ ಥರ ಡಿಸೈನ್ಸ್ ಮಾಡಿದ್ದೀನಿ ಬ್ಲೌಸಸ್ಗೆಲ್ಲ ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಮತ್ತು ಹೊಸಬ್ರಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹಾಲ್ ಅನ್ನೋದ್ರ ಮೇಲೆ ಸೆಲೆಕ್ಟ್ ಮಾಡಿ ಅದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ. ಬನ್ನಿ ನೋಡೋಣ ವಿಡಿಯೋ. ಇದು ಬಂದುಬಿಟ್ಟು ನನ್ನ ತವ್ರ ಮನೆಯದು ಗುಂಡ್ಗಟ್ಟಿಯವ್ರದ್ದು ರೆಗ್ಯುಲರ್ ಕಸ್ಟಮರು. ಯಾವಾಗಲೂ ನನ್ನ ಹತ್ರನೇ ಸ್ಟಿಚ್ ಮಾಡಿಸ್ತಾಯಿದ್ರು. ನಾರ್ಮಲ್ಲಾಗಿ ಇದೇ ಥರ ಬಾರ್ಡರ್ ಡಿಸೈನು ಮತ್ತು ಬೋಟ್ ನೆಕ್ಕು ಪುಫಾ ಸ್ಲೀವ್ಸಲ್ಲಿ ಅವರು ಸ್ಟಿಚ್ ಮಾಡಿಸ್ತಾಯಿದ್ರು. ಸೊ ಫಸ್ಟ್ ಟೈಮ್ ನಾವು ಎಂಬ್ರಾಯ್ಡ್ರಿ ಮಿಷಿನ್ ತಂದಿದ್ದೀವಿ ಅಂತ ಗೊತ್ತಾದಮೇಲೆ ಥ್ರೆಡ್ ವರ್ಕಿಗೆ ಕೊಟ್ಟಿದ್ದಾರೆ. ಸೊ ಇದು ಒಂದು, ನೆಕ್ಸ್ಟ್ ಇನ್ನೊಂದು ಥ್ರೆಡ್ ವರ್ಕ್ ಕೊಟ್ಟಿದ್ದಾರೆ. ಸೊ ಅದು ಯಾವುದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ರೇಷ್ಮೆ ಸೀರೆ ಥರ ಇತ್ತು. ಬಾರ್ಡರ್ ಡಿಸೈನ್ ಮಾಡಲಿಕ್ಕೆ ಹೇಳಿದ್ರು. ಸ್ಲೀವ್ಸ್ ಬಂದುಬಿಟ್ಟು ಪುಫಾ ಸ್ಲೀವ್ಸ್ ಹೇಳಿದ್ರು. ಹಾಗಾಗಿ ಪುಫಾ ಸ್ಲೀವ್ಸ್ ಇಟ್ಬಿಟ್ಟು ಆ ಬಾರ್ಡರ್ ಡಿಸೈನ್ನ ಆ್ಯಡ್ ಮಾಡಿಬಿಟ್ಟು ಲೇಸ್ ಹಾಕಿ ಒಂದು ಪ್ಯಾಟರ್ಸ್ ಕೊಟ್ಬಿಟ್ಟು ಡಿಸೈನ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ನೋಡಲಿಕ್ಕೆ. ಸೊ ಇದೇ ಥರ ಬೇರೆ ಬೇರೆ ಪ್ಯಾಟ್ರನಲ್ಲಿ ಅವರು ತುಂಬ ಸ್ಟಿಚ್ ಮಾಡಿಸಿದ್ರು ಕೂಡ. ಮದುವೆ ಇವೆಂಟ್ದಾಗಿರೋದ್ರಿಂದ ಈ ಬ್ಲೌಸ್ ಬಂದುಬಿಟ್ಟು ಸ್ವಲ್ಪ ಚೆನ್ನಾಗೇ ವರ್ಕ್ ಮಾಡೋಕ್ಕೆ ಹೇಳಿದರು. ಸೊ ಫಸ್ಟ್ ಟೈಮ್ ಕೊಟ್ಟಿದ್ದಾರೆ ಅಂತ. ಇವರು ಕೂಡ 4 ಬ್ಲೌಸಸ್ ಏನೋ ಕಳಿಸಿದರೆ, 5 ಅನ್ಕೊತೀನಿ. ಇದು ಒಂದು ವರ್ಕ್ ಹಾಕ್ಸಿದ್ರೆ, ಒಂದು ಬಿಟ್ಟು ಫ್ಯಾನ್ಸಿ ಸೀರಿದು ಜಸ್ಟ್ ಲೀವ್ ಶೇಪ್ ಇಟ್ಬಿಟ್ಟು ಸ್ಟಿಚ್ ಮಾಡಿಕೊಟ್ಟಿದ್ವಿ. ಇನ್ನೆರಡು ಬಂದುಬಿಟ್ಟು ನಾರ್ಮಲ್ ಬ್ಲೌಸ್ ಕೊಟ್ಟಿದ್ದಾರೆ. ಸೊ ಯಾವಾಗಲೂ ನಮ್ಮ ಹತ್ರನೇ ಇವರು ಕೂಡ ಸ್ಟಿಚ್ ಮಾಡಿಸ್ತಾ ಇದ್ದಿದ್ದು. ಡಿಸೈನ್ಸ್ ಪಕ್ಕಕ್ಕಿಟ್ಟು ಮಾತಾಡೋದಾದರೆ ಉಷಾ 550 ಜೆನೋಮು ಮಿಷಿನ್ ತೊಗೊಂಡಿರೋರು ಥ್ರೆಡ್ ವರ್ಕು ಅಷ್ಟೇ ಯೂಸ್ ಮಾಡಿರಿ ಅಂತ ಹೇಳಿದ್ದಾರೆ ಫಸ್ಟಲ್ಲಿ ಅವರು ಮಿಷಿನ್ ಕೊಟ್ಟು ಹೋಗಿರೋರು. ಸೊ ಜರಿ ವರ್ಕು ಮಾಡಬಾರ್ದು ಅಂತ ಹೇಳಿದ್ದಾರೆ. ಬಟ್ ಡೆಮೋ ಕೊಡಲಿಕ್ಕೆ ಬಂದವ್ರ ಹತ್ರ ನಾವು ಕೇಳಿದ್ದಕ್ಕೆ ಒನ್ ಟೈಮ್ ಮೆಕ್ಯಾನಿಕ್ಕು ಬಂದರು. ಅವ್ರನ್ನೂ ಕೂಡ ಕೇಳಿದ್ದಕ್ಕೆ ಅಭಿಷೇಕ್ ಅಂತ ಮೆಕ್ಯಾನಿಕ್ ಬಂದುಬಿಟ್ಟು ಅವ್ರನ್ನ ಕೇಳಿದ್ದಕ್ಕೆ 20% ನೀವು ಜರಿನ ಯೂಸ್ ಮಾಡ್ಬೋದು ಮೇಡಮ್, ಏನು ಪ್ರಾಬ್ಲಮ್ ಬರಲ್ಲ ಅಂತ ಹೇಳಿದ್ದಾರೆ. ಸೊ ನಾವು ಈಗ 4 ಮಂತ್ಸ್ ಆಯಿತು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದೀವಿ. ಒನ್ ಡೇನೂ ರೆಸ್ಟ್ ಇಲ್ಲ ಅದಕ್ಕೆ. ಸೊ ನಾವು ನಮ್ಮ ಸಿಸ್ಟರು ನಾನು ಇಬ್ಬರು ಇರೋದ್ರಿಂದ ಎಲ್ಲೇ ಹೋದ್ರೂ ಒಬ್ರಂತ್ರ ಇದ್ದೇ ಇರ್ತೀವಿ ಮನೆಯಲ್ಲಿ. ಸೊ ಹಾಗಾಗಿ ಹಾಕಿರ್ತೀವಿ ಡೈಲಿ. ಏನಿಲ್ಲ ಅಂದರೆ 2-3 ಒಂದು ದಿವಸನೂ ರೆಸ್ಟ್ ಇಲ್ಲ. ಈಗ 3 ತಿಂಗಳಾಯಿತು. ಸೊ ಥ್ರೆಡ್ ಯೂಸ್ ಮಾಡೋದ್ರಿಂದ ಅಂಥ ಪ್ರಾಬ್ಲಮ್ ಏನು ಬಂದಿಲ್ಲ. ನಾವು ತಂದಮೇಲೆ ಫುಲ್ ಬೈದಲ್ಲಿದ್ವಿ, ಜರಿ ಹಾಕಂಗಿಲ್ಲ ಅಂತ ಹೇಳ್ತಿದ್ದಾರೆ. ಬರೀ ಥ್ರೆಡ್ ವರ್ಕ್ ಅಷ್ಟೇ, ಅಷ್ಟು ಬ್ಲೌಸಸ್ ಲುಕ್ ಕೊಡಲ್ಲ, ಬರೀ ಸಿಲ್ಕ್ ಥ್ರೆಡ್ಡಲ್ಲಿ ಮಾಡಿದರೆ ಇದೇನಪ್ಪ ಅಂತ ಹೇಳಿ ಒಂಥರ ಯೋಚನೆ ಆಗಿತ್ತು. ಬಟ್ ಬೇರೆ ಕಡೆ ಎಲ್ಲ ವಿಚಾರ ಮಾಡಿದಾಗ ಅವರು ಅದನ್ನೇ ಹೇಳಿದರು. ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ಕೆಲವೊಂದಿಷ್ಟು ಜನ ಹಾಕ್ತಿದ್ರು. ಸೊ ಒಂದು 20% ಹಾಕಬಹುದು ಅಂತ ಹೇಳಿದ್ರಿಂದ ನಾವು ಕಂಟಿನ್ಯೂ ಮಾಡ್ತಿದ್ವಿ. ಅಂತ ಏನು ನಮಗೇನು ತೊಂದರೆ ಆಗಿಲ್ಲ. ಜಸ್ಟ್ ಏನೋ ಒಂದು ನೀಡಲ್ ಬಾರ್ ಇರುತ್ತಲ್ಲ, ಅಲ್ಲಿ ಲೇಸರ್ ಅಂತ ಬರುತ್ತೆ. ಸೊ ಅದು ಮಾತ್ರ ಹೋಗ್ಬೋದು. ಅದೇನೊಂದು 10,000 ಒಳಗಡೆ ಮತ್ತೆ ರೀಪ್ಲೇಸ್ ಮಾಡ್ಬೋದು ಅಂತ ಹೇಳಿದ್ರಿಂದ ನಾವು ಕೂಡ ಜರಿ ಥ್ರೆಡ್ಡ ಯೂಸ್ ಮಾಡಿಬಿಟ್ಟು ವರ್ಕ್ ಹಾಕ್ತಾಯಿದ್ವಿ. ಸೊ ಇಲ್ಲಿವರೆಗೆ ಏನು ಮಿಷಿನ್ ಪ್ರಾಬ್ಲಮ್ ಅಂತ ಏನು ಬಂದಿಲ್ಲ. ಸೊ ಇದನ್ನು ಒಂದು 4-5 ಜನ ಕೇಳಿರೋದ್ರಿಂದ ಸೊ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯೂಸ್ ಆಗುತ್ತೆ ಅಂದ್ಕೊಳ್ತೀನಿ. ಸೊ ನಾನು ಶೇರ್ ಮಾಡಿರೋ ಮಾಹಿತಿ ಇಷ್ಟ ಆದರೆ ದಯಮಾಡಿ ಕಮೆಂಟ್ ಮಾಡಿ ಮತ್ತು ವಿಡಿಯೋಗೆ ಲೈಕ್ ಮಾಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ. ನೆಕ್ಸ್ಟು ಬ್ಲೌಸ್ ಡಿಸೈನ್ಸ್ ಬಗ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಡೇ ಬೈ ಡೇ ಎಂಬ್ರಾಯ್ಡ್ರಿ ವರ್ಕ್ ಆಗಲಿಕ್ಕೆ ತುಂಬಾ ಬ್ಲೌಸಸ್ ಬರ್ತಾ ಇದ್ದಾವೆ. ಕಂಟಿನ್ಯೂಸ್ ಆಗಿ ಒನ್ ಬೈ ಒನ್ ನಾವು ಹಾಕ್ತಾನೆ ಇದ್ದಾವೆ. ರೆಸ್ಟೇ ಇಲ್ಲ ಮಿಷಿನ್ನಿಗೆ. ಸೊ ಏನಿಲ್ಲ ಅಂದರೆ ಡೈಲಿ 2 ಅಂತ ಹಾಕ್ತೀವಿ. ಸ್ವಲ್ಪ ಎಮರ್ಜೆನ್ಸಿ ಬಂತು ಅಂದರೆ 3 ಬ್ಲೌಸಸ್ನ ಸೊ ಇಬ್ಬರು ಇರೋದ್ರಿಂದ ಆರಾಮ್ಸೆಯಾಗಿ ಹಾಕ್ತೀವಿ. ಇಷ್ಟು ಚಿಕ್ಕ ಮಿಷಿನಲ್ಲಿ ನಾವು ಇಷ್ಟೊಂದು ಬ್ಲೌಸ್ ವರ್ಕ್ ಮಾಡ್ತೀವಿ ಅಂದ್ಕೊಂಡಿರಲಿಲ್ಲ. ತುಂಬಾ ಚೆನ್ನಾಗಿ ಬಂದಿದೆ. ಫಸ್ಟಿಗೆ ಸ್ವಲ್ಪ ಹೆವಿ ಅನ್ನಿಸ್ತಿತ್ತು. ಸೊ ಹೋಗ್ತಾ ನಾರ್ಮಲಾಗಿ ವರ್ಕ್ ಮಾಡ್ತಾಯಿದ್ದೀವಿ. ಅಂತ ಏನು ಕಷ್ಟ ಅನಿಸಲ್ಲ. ಆರಾಮ್ಸೆ ಉಷಾ ಜೆನೋಮು 550 ಮಿಷಿನ್ ತೊಗೊಂಡು ನಾವು ಎಂಬ್ರಾಯ್ಡ್ರಿ ವರ್ಕ್ನ ಸ್ಟಾರ್ಟ್ ಮಾಡ್ಬೋದು. ಏನು ಗೊತ್ತಿಲ್ಲದಿರೋರು ಸಹ ಮೊಬೈಲ್ ಯೂಸ್ ಮಾಡೋಕ್ಕೆ ಬಂದರೆ ಸೊ ಅದನ್ನು ಯೂಸ್ ಮಾಡೋ ಥರನೇ ಈ ಮಿಷಿನ್ನು ಆಪ್ರೇಟ್ ಮಾಡ್ಕೊತ ನಾವು ವರ್ಕ್ನ ಸ್ಟಾರ್ಟ್ ಮಾಡ್ಬೋದು. ಇನ್ನೊಂದು ವಿಷಯ ನಾನು ಶೇರ್ ಮಾಡ್ಕೊಳ್ಬೇಕು ಅನ್ನೋದಾದರೆ ಇದು ನನಗೆ ತುಂಬಾ ಖುಷಿ ಆಯಿತು. ಯಾಕೆಂದರೆ ಈಗ ಒಂದು 16-17 ವರ್ಷ ಆಯಿತು ಅವ್ರನ್ನ ಮೀಟ್ ಮಾಡಿ ಮಾತಾಡಿಸಿ ಆಗಿರೋದು ನಾನು. ನನ್ನ ಸೀನಿಯರ್ ಬಂದುಬಿಟ್ಟು ಅವರು ಕುಸುಮ ಅಂತ, ಇವಾಗ ಗೌರ್ಮೆಂಟ್ ಸ್ಕೂಲಲ್ಲಿ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದಾರೆ.
ಒಂದು 14 ಇಯರ್ಸ್ ಆಯ್ತೇನೋ ಮೇ ಬಿ ಅವರು ವರ್ಕ್ ಸ್ಟಾರ್ಟ್ ಮಾಡಿ 14-13 ಇಯರ್ಸ್ ಆಗಿರ್ಬೋದು. ಸೊ ಅವರು ಮತ್ತು ಅವ್ರ ತಂಗಿ ನವೀನ ಅಂತ. ನವೀನ ಅನ್ನೋರು ನನಗಿನ್ನ ಜೂನಿಯರ್ 1 ಇಯರ್. ಸೊ ಮಾತಾಡ್ತಾ ಇದ್ದನಂತೆ. ಸೊ ಆ ಕಾಂಟ್ಯಾಕ್ಟ್ ನಂಬರ್ ಸಿಕ್ಕರೆ ನಾವು ಕೊಡ್ಬೋದು ಸ್ಟಿಚ್ ಮಾಡಿಸ್ಲಿಕ್ಕೆ ಅಂತ ಹೇಳಿ. ಸೊ ಮೊನ್ನೆ ತೇರಿಗೆ ಹೋದಾಗೆ ಅವರು ಬಂದಿದ್ರಂತೆ. ಸೊ ನನ್ನ ಹತ್ರ ಸ್ಟಿಚ್ ಮಾಡೋಕ್ಕೆ ತೊಗೊಂಡು ಹೋಗ್ತೀವಿ ಅಂತ ಅವ್ರ ಮನೆ ಅಕ್ಕಪಕ್ಕದಲ್ಲಿರೋರು ಮೇ ಬಿ ಗೊತ್ತಿರೋರೇನೋ ಹೇಳಿದ್ರಂತೆ. ಅಯ್ಯೋ ನಾವು ತುಂಬ ದಿವಸದಿಂದ ಅನ್ಕೊತಾ ಇದ್ವಿ ಅವ್ರ ಹತ್ರ ಸ್ಟಿಚ್ ಮಾಡಿಸ್ಬೇಕು, ಬಟ್ ಅದಾಳೋ ಇಲ್ಲೋ ಎಲ್ಲಿರ್ತಾಳಂತ ಗೊತ್ತಾಗ್ತಿರ್ಲಿಲ್ಲ. ಸೊ ನಂಬರ್ ಇಸ್ಕೊಂಬರ್ರಿ ಅಂತ ಹೇಳಿ ಅವ್ರ ಕಡೆಯಿಂದ ನಂಬರ್ ತೊಗೊಂಬಿಟ್ಟು ಸೊ ನನ್ನ ಕಾಂಟ್ಯಾಕ್ಟ್ ಮಾಡಿ ಸ್ಟಿಚ್ ಮಾಡಲಿಕ್ಕೆ ಬ್ಲೌಸ್ ಕೊಟ್ಟಿದ್ದರು ಅವರು. ಸೊ ಅವ್ರು ಕಾಲ್ ಮಾಡಿಬಿಟ್ಟು ಕೇಳಿದರು, ಸ್ಟಿಚ್ ಮಾಡಿಕೊಡ್ತೀಯ ವೀಣಾ ಅಂತ ಹೇಳಿಬಿಟ್ಟು. ಅಕ್ಕ ನಾನು ಊರಿಗೆ ಹೋಗೋದ್ರೊಳಗೆ ಒಂದು ಸ್ಟಿಚ್ ಮಾಡಿಕೊಡ್ತೀನಿ, ಸೊ ಅದನ್ನು ವೇರ್ ಮಾಡಿಬಿಟ್ಟು ನೋಡಿ ನಿಮ್ಗೆ ಯಾವ ಥರ ಅನಿಸುತ್ತೆ ನೆಕ್ಸ್ಟ್ ಕೊಡುವಂತ್ರಿ ಅಂತ ಹೇಳಿದ್ದೆ. ಹಾಗಾಗಿ ಒಂದು ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಸೊ ಇನ್ನೂ ಒಂದು 2 ಇದೆ, ನೆಕ್ಸ್ಟ್ ಮಂತು ಮದುವೆ ಇದೆ. ಸೊ ಅವಾಗ ವರ್ಕ್ ಹಾಕಿಬಿಟ್ಟು ಸ್ಟಿಚ್ ಮಾಡಿಕೊಡು ಅಂತ ಹೇಳಿದ್ದಾರೆ. ಸೊ ನೋಡಬೇಕು ನೆಕ್ಸ್ಟ್ ಯಾವ ಥರ ಸ್ಟಿಚ್ ಮಾಡೋದು ಅವ್ರದ್ದು ಅಂತ ಹೇಳಿಬಿಟ್ಟು. ಸೊ ನನ್ನ ರೆಗ್ಯುಲರ್ ಕಸ್ಟಮರ್ ಇಬ್ಬರು ಕೊಟ್ಟಿದ್ರು ಅಂತ ಹೇಳಿದ್ನಲ್ವ ಇಷ್ಟೊತ್ತು ವೀಡಿಯೋದಲ್ಲಿ. ಸೊ ಅವ್ರದ್ದು ಒಂದು ವೀಕಲ್ಲೇ ಮದುವೆ ಫಿಕ್ಸ್ ಆಗಿದೆ. ನಿನ್ನೆ ಅಷ್ಟೇ ಬಟ್ಟೆ ತಂದಿದ್ದ ಡ್ರೆಸ್ಸಸ್ ನೀವು ಹೊಲ್ಗೆ ಕೊಡಲೇಬೇಕು ಅಂತ ಹೇಳಿ ಕಳಿಸ್ಕೊಟ್ಟಿದ್ದವರು, ಅಲ್ಲಿಂದ ಇಲ್ಲಿ ಕಳಿಸ್ಕೊಟ್ಟಿದ್ರು. ನಮ್ಮ ಬ್ರದರ್ ಬಂದಿದ್ದ. ಸೊ ಅವ್ನು 1 ಡೇ ಉಳ್ಕೊಂಡಿದ್ರಿಂದ ಇದಿಷ್ಟು ಬ್ಲೌಸ್ನ ನಾವು 1.5-2 ಡೇಸಲ್ಲೇ ಕಂಪ್ಲೀಟ್ ಮಾಡಿಬಿಟ್ಟು ಸ್ಯಾರಿ ಜಿಗ್ಜಾಗು ಫಾಲ್ಸು ಮತ್ತು ಒಂದು 8 ಬ್ಲೌಸಸ್ ನಾನು ನಮ್ಮ ಸಿಸ್ ಕೂಡ ಸೇರಿಬಿಟ್ಟು ಸ್ಟಿಚ್ ಮಾಡಿ ಪ್ಯಾಕಿಂಗ್ ಮಾಡಿ ಕಳಿಸಿದ್ವಿ. ಸೊ ಅದೆಲ್ಲ ಮುಗೀತು ಅಂತ ರಿಲ್ಯಾಕ್ಸ್ ಆಗಂಗಿಲ್ಲ. ಇನ್ನು ತುಂಬ ಇದ್ದಾವೆ ವರ್ಕ್ ಮಾಡೋವು, ಸ್ಟಿಚ್ ಮಾಡೋವು. ಅದು ಯಾವಾಗ ವರ್ಕ್ ಆಗ್ತೀವೋ ಸ್ಟಿಚ್ ಮಾಡಿ ಅವರಿಗೆ ಇನ್ ಟೈಮಿಗೆ ಕೊಡ್ತೀವೋ ಅನ್ನೋದು ಗೊತ್ತಿಲ್ಲ. ಸೊ ಅಷ್ಟೊಂದು ಬ್ಲೌಸಸ್ ಇದ್ದಾವೆ. ವರ್ಷ ರಜಕ್ಕೆ ಅಂತ ಹೋಗ್ತಿದ್ವಿ, ಈ ವರ್ಷ ಎಲ್ಲಿ ಹೋಗೋಕ್ಕಾಗಲಿಲ್ಲ, ಒಳ್ಳೆಯ ಪ್ರೆಸರ್ ಇರೋದ್ರಿಂದ. ಸೊ ಇವತ್ತಿನ ವೀಡಿಯೋ ಇದಾಗಿರುತ್ತೆ. ನಿಮಗೆಲ್ಲ ಇಷ್ಟ ಆಯ್ತು ಅಂದ್ಕೊತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಹೊಸಬ್ರಿದ್ರು ನನ್ನ ಚಾನಲ್ಗೆ ಒಂದು ದಯಮಾಡಿ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಾಚ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.